ಓಂ ಪೂರ್ಣ ಪರಮಾತ್ಮನೇ ನಮಃ. ನಮಸ್ತೆ ಮಿತ್ರರೇ, ಸ್ವಾಗತ ಅರುಣ್ ಸನಾತನ ಯೂಟ್ಯೂಬ್ ಚಾನಲ್ಗೆ. ಭಾಗ 1 ಸಂಚಿಕೆ 3ರಲ್ಲಿ ಭಗವದ್ಗೀತೆ ಓದುವುದು ಹೇಗೆ ಎಂಬುದನ್ನು ತಿಳಿಸಿದ್ದೆ. ಈಗ ಸಂಚಿಕೆ 4ರಲ್ಲಿ ಜೀವನದಲ್ಲಿ ಯಾವೆಲ್ಲ ಸಮಸ್ಯೆಗಳಿಗೆ ಭಗವದ್ಗೀತೆಯಲ್ಲಿ ಪರಿಹಾರಗಳಿವೆ ಎಂಬುದನ್ನು ತಿಳಿಯೋಣ. ಮಿತ್ರರೇ, ಭಗವದ್ಗೀತೆ ಕೇವಲ ನಮಗೆ ಜ್ಞಾನವನ್ನು ನೀಡುವುದು ಮಾತ್ರವಲ್ಲ, ನಮ್ಮ ಜೀವನದ ಅನೇಕ ಸಮಸ್ಯೆಗಳನ್ನು ನಿವಾರಿಸುವಲ್ಲೂ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಶ್ರೀಕೃಷ್ಣ ಅರ್ಜುನನಿಗೆ ಕೆಲವು ಬೋಧನೆಗಳನ್ನು ನೀಡಿದ್ದಾರೆ. ಅದನ್ನು ಅಳವಡಿಸಿಕೊಳ್ಳುವ ಮೂಲಕ ಜನರು ಸಂತೋಷ ಜೀವನವನ್ನು ನಡೆಸಬಹುದು. ಬದುಕಿನಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಗೀತೆಯಲ್ಲಿ ಪರಿಹಾರಗಳನ್ನು ನೀಡಲಾಗಿದೆ. ಅದಕ್ಕೆ ಜೀವನದ ಪ್ರತಿಯೊಂದು ಸಮಸ್ಯೆ ಪರಿಹಾರಗಳುಳ್ಳ ಒಳಗೊಂಡಿರುವ ಈ ಗೀತೆಯ ಕೆಲವು ಪ್ರಮುಖ ಬೋಧನೆಗಳನ್ನು ನಾವಿಂದು ತಿಳಿಯೋಣ. ಜೀವನವೇ ನಮ್ಮ ಜಾತಿ, ಮಾನವ ಧರ್ಮ ನಮ್ಮದು. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಯಾವ ಧರ್ಮವೂ ಬೇರೆಯಲ್ಲ. ಲೌಕಿಕ ಸುಖವನ್ನು ತ್ಯಜಿಸಿ. ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣನು ಅರ್ಜುನನಿಗೆ ತನ್ನ ಎಲ್ಲ ಲೌಕಿಕ ಸುಖಗಳನ್ನು ತ್ಯಜಿಸಿ ತನ್ನ ಗುರಿಯ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸುವವನು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನ ಪಡೆಯುತ್ತಾನೆ ಎಂದು ಹೇಳುತ್ತಾನೆ. ಯಶಸ್ಸನ್ನು ಸಾಧಿಸಲು ನೀವು ನಿಮ್ಮ ಮನಸ್ಸನ್ನು ಸ್ಥಿರವಾಗಿಸಿಕೊಳ್ಳಬೇಕು. ಸ್ಥಿರ ಮನಸ್ಸಿನಿಂದ ಮಾಡುವ ಪ್ರತಿಯೊಂದು ಕೆಲಸವೂ ಯಶಸ್ಸನ್ನು ಕೊಡುತ್ತದೆ. ಎರಡನೆಯದಾಗಿ, ಲಾಭ ನಷ್ಟದ ಬಗ್ಗೆ ಚಿಂತಿಸಬಾರದು. ಮನುಷ್ಯನು ತನ್ನ ಕೆಲಸವನ್ನು ಮಾಡುವಾಗ ಲಾಭ ಅಥವಾ ನಷ್ಟದ ಬಗ್ಗೆ ಯೋಚಿಸಬಾರದು ಎಂದು ಗೀತೆಯಲ್ಲಿ ಹೇಳಲಾಗಿದೆ. ನಾವು ಮಾಡುವ ಯಾವುದೇ ಕೆಲಸವನ್ನು ನಾವು ಪೂರ್ಣ ಪ್ರಾಮಾಣಿಕತೆಯಿಂದ ಮಾಡಬೇಕು. ಆಗ ಅದರ ಫಲಿತಾಂಶ ಏನೇ ಆಗಿರಬಹುದು, ಅದರಿಂದ ನಮಗೆ ಯಾವುದೇ ರೀತಿಯ ನಿರಾಸೆ ಉಂಟಾಗುವುದಿಲ್ಲ. ಏಕೆಂದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಮಾತ್ರ ಮನಸ್ಸಿಗೆ ತೃಪ್ತಿ ಸಿಗುತ್ತದೆ. ಮನಸ್ಸಿನ ನಿಯಂತ್ರಣ. ಮನುಷ್ಯ ಸೌಕರ್ಯಗಳನ್ನು ಪಡೆದ ನಂತರ ಅಲ್ಲಿ ಇಲ್ಲಿ ಅಲೆದಾಡುತ್ತಾನೆ. ಆದರೆ ನಿಜವಾದ ಸಂತೋಷವು ಮನಸ್ಸಿನೊಳಗೆ ಇದೆ ಎಂದು ಅವನಿಗೆ ತಿಳಿದಿಲ್ಲ. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಏಕೆಂದರೆ ತನ್ನ ಕೆಟ್ಟ ಭಾವನೆಗಳು ನಿಯಂತ್ರಿಸಬಲ್ಲ ವ್ಯಕ್ತಿ ಜೀವನದಲ್ಲಿ ಸಂತೋಷವನ್ನು ಪಡುತ್ತಾನೆ. ಇದರಲ್ಲಿ ಮುಖ್ಯವಾಗಿ ಬೇಕಾಗಿರುವ ಅಂಶ, ಯಾವ ವ್ಯಕ್ತಿಗೆ ತನ್ನನ್ನು ತಾನು ನಿಯಂತ್ರಿಸುವ ಶಕ್ತಿ ಇರುತ್ತದೆಯೋ ಆ ವ್ಯಕ್ತಿಗೆ ಜೀವನದಲ್ಲಿ ಎಲ್ಲ ಆಗುಹೋಗುಗಳನ್ನು ನಿಯಂತ್ರಿಸುವ ಶಕ್ತಿ ಇರುತ್ತದೆ ಎಂದು ಗೀತೆಯಲ್ಲಿ ಹೇಳಲಾಗಿದೆ. ಫಲದ ಬಯಕೆ ಇರಬಾರದು. ಭಗವದ್ಗೀತೆಯ ಪ್ರಕಾರ ನಾವು ಮಾಡುವ ಕೆಲಸವನ್ನು ಪೂಜ್ಯ ಭಾವನೆಯಿಂದ ಮಾಡಬೇಕು ಮತ್ತು ಒಬ್ಬನು ತನ್ನ ಕೆಲಸದ ಮೇಲೆ ಮಾತ್ರ ತನ್ನ ಗಮನವನ್ನು ಕೇಂದ್ರೀಕರಿಸಬೇಕು. ಕೆಲಸ ಮಾಡುವಾಗ ಅದರ ಫಲದ ಆಸೆ ಇರಬಾರದು. ಯಾರು ತಮ್ಮ ಕೆಲಸವನ್ನು ಮಾಡುವ ಮೊದಲು ಅದರ ಒಳ್ಳೆಯ ಅಥವಾ ಕೆಟ್ಟ ಫಲಿತಾಂಶಗಳ ಬಗ್ಗೆ ಯೋಚಿಸುತ್ತಾ ಅದನ್ನು ಮಾಡುವುದನ್ನು ನಿಲ್ಲಿಸುತ್ತಾರೋ ಅವರನ್ನು ಮೂರ್ಖರು ಎಂದು ಪರಿಗಣಿಸಲಾಗುತ್ತದೆ. ಅದಕ್ಕಾಗಿಯೇ ನಿಮ್ಮ ಕೆಲಸವನ್ನು ಮಾಡುತ್ತಲೇ ಇರಿ. ಫಲವನ್ನು ಬಯಸಬೇಡಿ. ಏಕೆಂದರೆ ಸತ್ಕರ್ಮ ಮತ್ತು ಕಠಿಣ ಪರಿಶ್ರಮದ ಫಲಿತಾಂಶವು ಯಾವಾಗಲೂ ಉತ್ತಮವಾಗಿರುತ್ತದೆ. ಯಾವುದು ಶಾಶ್ವತವಲ್ಲ. ಸೃಷ್ಟಿಯಲ್ಲಿ ಬದಲಾವಣೆ ಎನ್ನುವಂತಹದ್ದು ಜಗದ ನಿಯಮ. ಬದಲಾವಣೆಯು ಸಾರ್ವತ್ರಿಕ ನಿಬಂಧನೆಗೆ ಒಳಪಟ್ಟಿರುತ್ತದೆ. ಪ್ರತಿಯೊಂದು ಜೀವಿಗಳ ಜೀವನದಲ್ಲಿ ಯಾವುದು ಶಾಶ್ವತವಲ್ಲ. ಈ ಕ್ಷಣವೇ ನಮ್ಮ ಜೀವ ಹೋದರೂ ಹೋಗಬಹುದು, ಅಥವಾ ನಮ್ಮಲ್ಲಿರುವ ಆಸ್ತಿ, ಐಶ್ವರ್ಯ, ಸಂಪತ್ತು ಕ್ಷಣದಲ್ಲೇ ಖಾಲಿಯಾಗಬಹುದು. ಆದ್ದರಿಂದ ಯಾವುದರ ಬಗ್ಗೆಯೂ ಅತಿಯಾದ ಆಸೆಯನ್ನು ಇಟ್ಟುಕೊಳ್ಳಬಾರದು. ಕಳೆದುಕೊಂಡದ್ದು ತನ್ನದಲ್ಲ ಎಂದು ಹೊಸದಾಗಿ ಜೀವನವನ್ನು ಆರಂಭಿಸಬೇಕು. ಇನ್ನು ಹೀಗೆ ನಮ್ಮ ಸನಾತನ ಧರ್ಮದ ವಿಷಯಗಳನ್ನು ತಿಳಿಯುವುದಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.